ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ರಾಹುಲ್ ನಾವ್ಯಾಕೋ ಈ ರೀತಿ ನಗ್ತಿದೀವಿ, ಒಳಗೊಳಗೆಯಿಂದನೇ ನಮಗೆ ನಗು ಬರ್ತಿದ್ಯಲ್ಲೋ, ಯಾಕೋ? ಅಯ್ಯೋ, ಅದು ನನಗೂ ಗೊತ್ತಿಲ್ಲ ಮಾಮ್. ನೋಡು, ಎಷ್ಟು ನಾವು ನಿಲ್ಲಿಸ್ಬೇಕಂದ್ರೂ ಆ ನಗು ಬರ್ತಾನೆ ಇದೆ. ಅದು ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತೇ ಆಗ್ತಿಲ್ವಲ್ಲೋ. ಅಯ್ಯೋ ರಾಮ, ಅಮ್ಮ ನನ್ನ ಕೈಲಾಗ್ತಿಲ್ಲ, ನಡಿ ನಾವು ಹೊರಗಾದ್ರೂ ಹೋಗೋಣ ಅಂತ ಹೇಳಿ ಇನ್ನು ಹೋಗ್ತಿದ್ದಂಗೆ ಇವತ್ತು ಪೂರ್ತಿ ನೀವು ನಗ್ದಿ ಹೊಟ್ಟೆ ನೋವೇ ಬಂದ್ಬಿಡ್ಬೇಕು. ಇನ್ನು ಜೀವಮಾನದಲ್ಲೇ ನೀವು ನಗ್ಲೇಬಾರ್ದು ಬೇರೆಯವ್ರನ್ನ ನೋಡಿ, ಆ ರೀತಿ ಈ ಸ್ಥಿತಿಗೆ ತರ್ತೀನಿ ನೋಡ್ರಿ ಅಂತ ಸ್ವಪ್ನ ಅಲ್ಲಿಂದ ಹೊರಟಿರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ನಾಗವೇಣಿ ಮತ್ತೆ ರಾಹುಲ್ ಇಬ್ರು ನಮ್ಮ ಮೆಟ್ಲಿ ಇಳ್ಕೊಂಡು ಬರ್ತಾ ಇರ್ತಾರೆ. ಅಷ್ಟೊತ್ತಲ್ಲಿ ಧನಲಕ್ಷ್ಮಿ ಅಲ್ಲಿ ಇದ್ದಿದ್ದು ನೋಡಿ, ಧನಲಕ್ಷ್ಮಿನ ನೋಡಿದ್ರೆ ನನಗೆ ಬೇಜಾರಾಗ್ತಿದೆ ಕಣೋ ಅಂತ ನಕ್ಕೊಂಡೇ ಹೇಳ್ತಿದ್ದೀನಿ ನೋಡಿ. ಅವ್ರಿಗೂ ಸಹ ತುಂಬ ಬೇಜಾರಾಗ್ತಾ ಇರುತ್ತೆ. ನಿಮ್ಗೇನು ಹುಚ್ಚಿಗೆ ಚಿಡ್ದಿದ್ಯಾ? ಯಾಕೆ ಈ ರೀತಿ ನಗ್ತಾ ಇದ್ದೀರಾ? ಅಯ್ಯೋ ನೋಡು, ಈ ರೀತಿ ಎಷ್ಟು ಇನ್ನೋಸೆಂಟಾಗಿ ಕೇಳ್ತಾ ಇದ್ದಾಳೆ. ಮಗನ ಕಳ್ಕೊಂಡಿರೋಳು ಇವಳೆ. ಆ ಅಪ್ಪನ ಸೊಸೆ ಅಂತ ಒಪ್ಕೊಂಡು ಮನೆಗೆ ಇರಿಸ್ಕೊಳ್ದಿರಾ ಅವ್ರ ಮಗನ್ ದೂರ ಮಾಡ್ಕೊಂಡಿದ್ದಾಳೆ. ಎಂತ ನತದೃಷ್ಟಿ ಅಲ್ವೇನೋ ಇವಳು ಅಂತ ನಕ್ಕೊಂಡೆ ಹೇಳ್ತಿದ್ದೀವಿ ನೋಡಿ. ನಿಮ್ಮಿಬ್ರಿಗೆ ಏನಾಗಿದೆ? ಯಾಕೆ ಈ ರೀತಿ ಆಡ್ತಾ ಇದ್ದೀರಾ? ನನ್ನ ನೋಡಿ ಅಂಗಿಸ್ಕೊಳ್ತಾ ಇದ್ದೀರಾ? ಅಯ್ಯೋ, ನಾವ್ಯಾಕೋ ಅಂಗಿಸ್ಕೊಳ್ತಿದ್ದೀವಿ ನೋಡು, ಯಾಕೋ ಹಿಂಗಾಡ್ತಿದ್ದಾರೆ ಈ ಧನಲಕ್ಷ್ಮಿ ಅಂತ ಹೇಳ್ತಿದ್ದಂಗೆ ಇನ್ನ ಧನಲಕ್ಷ್ಮಿ ಅವ್ರಿಗೆ ತುಂಬ ಕೋಪ ಬಂದು ಚಟೀರ್ ಅಂತ 2 ಕೆನ್ನೆಗೆ ಹೊಡೆದ್ಬಿಡ್ತಾರೆ. ಅದನ್ನ ನೋಡಿ, ಅಯ್ಯೋ ನೋಡೋ ಹೆಂಗ್ ಹೊಡೆದ್ಬಿಟ್ಲು. ಮಾಮ್, ನಿನ್ ಕೆನ್ನೆ ಎಲ್ಲ ಕೆಂಪಗಾಗ್ಬಿಟ್ಟಿದೆ. ಯಾಕೆ ಮಾಮ್ ಈ ರೀತಿ ಮಾತಾಡ್ತಾ ಇದೆಯಾ? ಏನೋ ಮಾಡಲಿ, ನಾನು ಮಾತಾಡ್ತಿದ್ರು ಯಾಕೆ ನನಗೆ ನಗು ಬರ್ತಿದೆ ಅಂತ ನನಗೆ ಗೊತ್ತೇ ಆಗ್ತಿಲ್ಲ ಕಣೋ ಅಂತ ಹೇಳ್ತಿದ್ದಂಗೆ ಅದಕ್ಕೆ ಉತ್ತರ ನಾನು ಕೊಡ್ತೀನಿ. ಅಷ್ಟಕ್ಕೂ ನಿಮಗೆ ಈ ರೀತಿ ಆಗಕ್ಕೆ ಕಾರಣನೇ ನಾನು. ನೀನಾ? ಅಂಥದ್ದೇನು ಮಾಡಿದೆ ಅಂತ ಕೇಳ್ತಿದ್ದಂಗೆ, ನೀವು ಇದೇ ರೀತಿ ಎಲ್ಲರನ್ನೂ ಅಂಗಿಸ್ಕೊಂಡೇ ಇರ್ತೀರಲ್ಲ, ಅದಕ್ಕೆ ನಿಮಗೋಸ್ಕರ ಅಂತ ಲಾಫಿಂಗ್ ಗ್ಯಾಸ್ನ ಆನ್ ಮಾಡಿ ಬಿಟ್ಟಿದ್ದೆ ಆ ಬಲೂನ್ಸಲ್ಲೆಲ್ಲ. ಅದಕ್ಕೆ ನಿಮಗೆ ಇಷ್ಟೊಂದು ನಗು ತಡ್ಕೊಳಕ್ಕಾಗ್ದಿರ ನಗ್ತಾ ಇದ್ದೀರಾ. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ನೀನೇನಾ? ಹೌದು, ನಾನೇ. ಅಯ್ಯೋ, ಈಗ ನಿನಗೇನಾದ್ರೂ ಮಾಡ್ಬೇಕಲ್ಲ ಅಂತ ಮಾಡೋದಕ್ಕೆ ಹಿಂಜರಿದ್ರು ನೀವೇನು ಮಾಡೋದಿಕ್ಕಾಗಲ್ಲ. ಇದೇ ರೀತಿ ನಕ್ಕೊಂಡೇ ಕೂತಿರ್ತೀರಾ, ಕೂತ್ಕೊಳ್ಳಿ ಅಂತ ಹೇಳ್ತಿದ್ದಂಗೆ, ಏನೋ ಇವಳು ನಿನ್ನ ಹೆಂಡತಿ ಈ ರೀತಿ ಕೆಲಸ ಎಲ್ಲ ಮಾಡ್ತಿದ್ದಾಳೆ ಅಂತ ಮತ್ತೆ ಅವರು ಹುಚ್ಚರು ಥರ ನಕ್ಕೊಂಡೇ ಇರ್ತಾರೆ. ಇನ್ನು ಅವಳು ಹೋಗ್ತಾ ಇದ್ದಿದ್ದ ನೋಡಿ, ಅಯ್ಯೋ ಅಮ್ಮ, ನನಗೆ ಸಾಕಾಗ್ತಿದೆ ಅಮ್ಮ, ಹೊಟ್ಟೆಲೆಲ್ಲ ಒಂಥರ ನೋವು ಬರ್ತಿದೆ ಅಮ್ಮ ಅಂತ ರಾಹುಲ್ ಹೇಳ್ತಾ ಇರ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ಕಾವ್ಯ ಮತ್ತೆ ರಾಜ್ ಇಬ್ರು ಮಲಗಿರ್ತಾರೆ. ಇನ್ನು ಬೆಳಗ್ಗೆ ಆಗುತ್ತೆ. ಇನ್ನು ಕಾವ್ಯ ಎದ್ದೊಳ್ತಾ ಇದ್ದಂಗೆ ಇನ್ನು ಇದು ತುದಿ ರಾಜ್ ಬೆನ್ನಿಂದೆ ಹೋಗಿರುತ್ತೆ ಹಾಸಿಗೆ ಹತ್ರ. ಅಷ್ಟೊತ್ತಿಗೆ ಏನು ಇವರು ಈ ರೀತಿ ಎಳಿತಿದಾರಲ್ಲ ಅಂತ ಅವಳು ಊಹೆಲಿರ್ತಾಳೆ. ನೋಡಿದ್ರೆ ರಾಜ್ ಮಲಗಿರೋದನ್ನ ನೋಡಿ, ಇವರೆಲ್ಲಿ ಇದು ಮಾಡ್ತಾ ಇದ್ದಾರೆ, ನೋಡಿದ್ರೆ ಅಲ್ಲಿಗೆ ಸಿಗಿಸ್ಕೊಂಡಿದ್ದಾರೆ ಅಂತ ನೋಡ್ತಾ ಇನ್ನ ಆ ಸೀರೆನ ಹೇಳ್ಕೊಳಕ್ ಹೋಗ್ತಾ ಇರ್ತಾಳೆ. ನೋಡಿದ್ರೆ ರಾಜ್ ಸಡನ್ ಆಗಿ, ಏನಿದು, ಏನ್ ಮಾಡ್ತಾ ಇದ್ಯಾ? ಏನ್ ಮಾಡ್ತಾ ಇದ್ಯಾ ಅಲ್ಲ, ನೀವೇನ್ ಮಾಡ್ತಾ ಇದ್ದೀರಾ ನೋಡಿ. ನಾನೇನ್ ಮಾಡ್ದೆ? ಮತ್ತೇನಿದು ಅಲ್ಲಿದೆ ನನ್ನ ಸೀರೆ? ಅಯ್ಯೋ ಬಿಡು, ನೀನೇನು ಕಿತ್ಕೊಳ್ತೀಯ, ನಾನೇ ಎದ್ದೊಳ್ತೀನಿ ಅಂತ ಹೇಳ್ತಿದ್ದಂಗೆ ಇನ್ನ ರಾಜ್ ಮಲ್ಗಿರೋನ್ ಎದ್ದೊಳ್ತಾನೆ. ಸರಿ ಬರ್ತೀನಿ ಅಂತ ಹೇಳ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ? ಇಲ್ಲೇ ಇರ್ಬೋದಲ್ವಾ? ಎಲ್ಲಿಗೆ ಹೋಗ್ತಿದ್ಯಾ ಇವಾಗ ನೀನು? ಅಯ್ಯೋ ಏನ್ರಿ ಹಿಂಗೆ ಹೇಳ್ತಿದ್ದೀರಾ? ಅಷ್ಟಕ್ಕೂ ಅಲ್ಲಿ ಮನೆಯವರೆಲ್ಲ ಕಾಯ್ತಾ ಇರ್ತಾರೆ ನನ್ನ ಕಾಫಿಗೋಸ್ಕರ. ಇನ್ನು ಆ ಕ್ಯಾಲೆಂಡರ್ ಥರ ನನ್ನ ಕಣ್ಮುಂದೆನೇ ಕಾವ್ಯ ಅದ್ಕೊಡು ಇದ್ಕೊಡು ಅಂತ ಕೇಳಿಸ್ಕೊಂಡಿರ್ಬೇಕಾ? ಬೇಡ, ನಾನು ಹೋಗ್ತೀನಿ. ಇರೇ, ಎಲ್ಲಿಗೆ ಹೋಗ್ತೀಯ ಇವತ್ತೊಂದು ದಿವಸ? ಇವತ್ತು ಹೇಗಿದ್ರು ಶಾಂತ ಬರ್ತಾಳಲ್ವಾ, ಅವಳು ಅಡುಗೆ ಮಾಡ್ತಾಳೆ ಬಿಡು. ಇವತ್ತೊಂದು ದಿವಸ ನನ್ನ ಜೊತೆ ಇರು. ನಿಮಗೇನೋ ಕೆಲಸ ಇಲ್ಲ ಅಂದರೆ ನನಗೆ ಕೆಲಸ ಇಲ್ದೇ ಹಂಗಿರ್ತೀನಾ? ನನಗೆ ಸಾವಿರಾರು ಕೆಲಸ ಇದೆ. ಇವತ್ತೊಂದು ದಿವಸ ಲೀವ್ ಹಾಕಿ, ಏನೂ ಆಗಲ್ಲ ಅಂತ ರೊಮ್ಯಾಂಟಿಕ್ಕಾಗಿ ಇನ್ನು ರಾಜ್ ಕೇಳ್ತಾ ಇರ್ತಾನೆ. ಏನು ನಿಮ್ಮ ಶ್ರುತಿ ತಪ್ತಾ ಇದೆ? ಶ್ರುತಿನೂ ತಪ್ಪಿತು, ತಾಳನೂ ತಪ್ಪಿದೆ. ಈಗ ನಾನು ಹೇಳ್ದಷ್ಟು ಕೆಲಸ ಮಾಡು ಅಂತ ಹೇಳ್ತಿದ್ದಂಗೆ, ನಿಮಗೆ ಕೆಲಸ ಇಲ್ಲಾಂದರೆ ನಾನೇನ್ರಿ ಮಾಡಲಿ? ಹೀಗೇನೋ ಬರ್ದಿ ಕೊಟ್ಟಿದ್ದೀರಲ್ಲ ಆ ರಾಹುಲ್ ಮಾಡ್ತಾನೆ ಅಂತ, ಮಾಡ್ಕೋತೇನೆ ಬಿಡ್ರಿ. ನೀವೇನು ಆರಾಮಾಗಿ ಮಲ್ಕೊಳ್ಳೋದಷ್ಟೇ ಅಲ್ವಾ ಕೆಲಸ, ಮಲ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ನೋಡಿದ್ರೆ ರಾಜ್ಗೆ, ಈಗ ನಾನು ಏನೇ ಮಾಡಲಿ, ಈಗ ತಾತ ನನ್ನ ಮನೇಲಿರೋದಕ್ಕೆ ಕೇಳಿದಾರಲ್ವಾ
ಅಂತ ಹೇಳ್ತಿದ್ದಂಗೆ ಧಾರಾವಾಹಿ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ನಾನು ಹೊರಡ್ತೀನಪ್ಪ ಅಂತ ಹೇಳಿ ಹೊರಡ್ತಿದ್ದಂಗೆ ರಾಜ್ ಅವಳು ಸೀರೆ ತುದಿನ ಇಟ್ಕೊಂಡು ಹೇಳಿತಾ ಇರ್ತಾನೆ, ಬಾರೆ ಎಲ್ಲಿಗೆ ಹೋಗ್ತೀಯಾ ಅಂತ. ನೋಡಿದ್ರೆ ಕಾವ್ಯನೂ ಸಹ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಏನಿವರು ಏನೇನೋ ಮಾಡ್ತಿದ್ದಾರೆ ಅಂತ ಅನ್ಕೊಳ್ತಿದ್ದಂಗೆ ರಾಜ್ ಸೀದಾ ಸೀರೆನ ಎಳಿತಾ ಹಾಗೆ ಕಾವ್ಯನ ತಪ್ಕೊಂಡೇ ಬಿಡ್ತಾನೆ. ರೀ ಸುಮ್ಮನೆ ಇರ್ರಿ, ನಾನು ಹೋಗ್ಬೇಕು ಅಂತ ಕಾವ್ಯ ಸನ್ನೆ ಮಾಡ್ತಿದ್ರು. ಬೇಡ ಇವತ್ತು ಎಲ್ಲಿಗೂ ಹೋಗ್ಬೇಡ, ನನ್ನ ಜೊತೆನೇ ಇರು ಅಂತ ಅವನು ಹೋಗಿ ಕಾವ್ಯನ ತಪ್ಕೊಳ್ತಾ ಇರ್ತಾನೆ. ನೋಡಿದ್ರೆ ಕಾವ್ಯ ಓಡೋಗ್ತಿದ್ದಾಳಲ್ಲ ಅಂತ ಸುಮ್ಮನೆ ಇದ್ದಂಗೆ ಅವಳು ಅವ್ರ ಗಂಡನಿಗೋಸ್ಕರನೇ ಕಾಯ್ತಾ ಇರ್ತಾಳೆ ಅಂತ ಅವನು ಅರ್ಥ ಮಾಡ್ಕೊಂಡು ಮತ್ತೆ ಕಾವ್ಯನ ಹೇಳ್ಕೊಂಡು ಮಂಚದ ಮೇಲೆ ತಳ್ಬಿಡ್ತಾನೆ. ನೋಡಿದ್ರೆ ಕಾವ್ಯ ರಾಜ್ನ ಹಾಗೆ ನೋಡ್ತಿದ್ದಂಗೆ ರಾಜ್ ಸಹ ಹಾಸಿಗೆ ಮೇಲೆ ಹೋಗಿ ಅವರಿಬ್ರು ಚೆಲ್ಲಾಟ ಆಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಕಲ್ಯಾಣ್ ಅಪ್ಪುನ ನೋಡಿ, ಇವತ್ತಿಗೆ ಆಹಾರ ಏನು ಮಾಡೋದು ಅಪ್ಪು, ನೋಡಿದ್ರೆ ಇಲ್ಲಿ ಊಟನೂ ಇಲ್ಲ ಏನೂ ಇಲ್ಲ ಅಂತ ಅವರಿಬ್ರು ಸಹ ಬೇಜಾರಾಗ್ತಿದ್ರೆ ಅಶೋಕ್ಗೆ ಪಕ್ಕದ ಮನೆಯವ್ರು ಬಂದು, ಅಪ್ಪು ತಗೋ ನಿನಗೆ ಕೊಡಬೇಕಾಗಿರೋ ಬಾಗ್ನ ನಿನ್ನೆ ಕೊಡೋದಿಕ್ಕಾಗಿಲ್ಲ, ನೀನು ಇರಲಿಲ್ವಲ್ಲ ಅದಕ್ಕೆ ಇವತ್ತು ಕೊಡೋಣ ಅಂತ ಬಂದೆ. ಹೌದಾ ಆಂಟಿ ಬನ್ನಿ ಅಂತ ಹೇಳಿ ಅವರು ಅವಳಿಗೆ ಅರ್ಶಿನ ಕುಂಕುಮ ಕೊಟ್ಟು ಬಾಳೆಹಣ್ಣು ಫಲಹಾರ ಕೊಟ್ಟು ಹೋಗ್ತಾ ಇರ್ತಾರೆ. ನೋಡ್ದಾ ಇವತ್ತಿಗೆ ನಮಗೆ ಆಹಾರಕ್ಕೆ ಒಂದು ಟೈಮಿಗೆ ಊಟ ಸಿಕ್ತು ಅಂತ ಹೇಳ್ತಿದ್ದಂಗೆ, ಹೌದು ಏನೋ ಒಂದು ಕಡೆ ದೇವರು ಕರುಣೆ ತೋರಿಸ್ತಾನೆ ಅನ್ನಂಗಾಯ್ತು ಅಂತ ಅವರಿಬ್ರು ಮಾತಾಡ್ಕೊಳ್ತಾ ಇರ್ತಾರೆ. ಅಶೋಕ್ಗೆ ಕನಕ ಮತ್ತೆ ಕೃಷ್ಣಮೂರ್ತಿ ಅವರು ಬರ್ತಾರೆ. ಅಪ್ಪು ಅಂತ ಅನ್ಕೊಂತಾ ಈ ಕಡೆ ನೋಡಿದ್ರೆ ಮತ್ತೆ ಕಲ್ಯಾಣ್ ನೋಡಿ, ಅಯ್ಯೋ ಅಲ್ಲೇ ನಿಂತ್ಬಿಟ್ರಲ್ಲ ಬನ್ನಿ ಒಳಗೆ ಅಂತ ಹೇಳ್ತಾ ಅಯ್ಯೋ ಅಳಿಯಂದ್ರೆ ನೀವು ಈ ಚಿಕ್ಕ ಮನೇಲಿ ಅದು ಹೇಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ, ನೀವು ನೋಡಿದ್ರೆ ಅಷ್ಟು ಶ್ರೀಮಂತರು. ಅಯ್ಯೋ ಯಾಕೆ ಹಾಗೆ ಹೇಳ್ತೀರಾ ಮಾವ ಅವರೇ, ನನಗೆ ಇಷ್ಟವಾಗಿರೋ ವ್ಯಕ್ತಿ ನನ್ನ ಜೊತೆಯಲ್ಲಿದ್ರೆ ನನಗೇನು ಕಷ್ಟ ಅನ್ಸುತ್ತೆ ಹೇಳಿ ಅಂತ ಹೇಳ್ತಿದ್ದಂಗೆ, ಹೌದು ಏನೇ ಸರಿ ಅಡ್ಜಸ್ಟ್ ಆಯ್ತಾ ಮನೆ? ಹ್ಞೂ ಅಮ್ಮ ಆಯ್ತಲ್ಲ, ಏನು ಐಟಮ್ಸ್ ಎಲ್ಲ ಏನೇನಿಲ್ಲ, ಅಯ್ಯೋ ತಗೋಬೇಕಮ್ಮ ತಗೊಳ್ತೀನಿ ಒಂದೊಂದೇ ಅಂತ ಹೇಳ್ತಿದ್ದಂಗೆ, ಮತ್ತೀಗ ಸರಿ ಇರಮ್ಮ ನಾಷ್ಟ ಮಾಡ್ಕೊಂಡು ಬರ್ತೀನಿ ಅಂತ ನೀವು ಮಾತಾಡ್ತಾ ಇರಿ, ನಾನು ಹೋಗಿ ನಾಷ್ಟ ಮಾಡ್ಕೊಬರ್ತೀನಿ ಅಂತ ಹೋಗ್ತಾಳೆ. ಅಪ್ಪು ಏನು ಮಾಡೋದು, ಫಸ್ಟ್ ಟೈಮ್ ನೋಡಿದ್ರೆ ನಮ್ಮ ಅತ್ತೆ ಮಾವ ಮನೆಗೆ ಬಂದಿದ್ದಾರೆ, ಅವರಿಗೆ ಕೊಡೋ ಸ್ಥಿತಿಲೂ ನಾನು ಏನೂ ಇಲ್ವಲ್ಲ ಅಂತ ಕಲ್ಯಾಣ್ ತುಂಬ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಅಪ್ಪು ಅವ್ರು ಪ್ರಸಾದ ಅಂತ ಕೊಟ್ಟಿರೋ ಉಸ್ಲಿಗೆ ಸ್ವಲ್ಪ ಉಪ್ಪು ಖಾರ ಬೇಡಿಸಿ ಅದನ್ನು ಬೇಯಿಸಿ ಏನಾದರೂ ಮಾಡಿ ಇದನ್ನಾದರೂ ನಮ್ಮ ಅಪ್ಪ ಅಮ್ಮಂಗೆ ಕೊಡೋಣ ಅಂತ ಅದನ್ನೆಲ್ಲ ಸರ್ವ್ ಮಾಡಿಕೊಂಡು, ತಗೊಳ್ಳಮ್ಮ ಏನೇ ಈ ರೀತಿ ಮಾಡಿದ್ಯಾ? ಅಯ್ಯೋ ಅದು ನಾವಿಬ್ರು ಡಯಟ್ ಪ್ಲೇಟ್ ಮೇಂಟೈನ್ ಮಾಡ್ತಿದ್ದೀವಲ್ಲಮ್ಮ, ಅದಕ್ಕೆ ನಾವು ಇಷ್ಟೇ ತಿನ್ನೋದು, ತಗೊಳ್ಳಿ ತಿನ್ನಿ ಅಂತ ಹೇಳಿ ಅವ್ರಿಗೂ ಸಹ ಕೊಡ್ತಾರೆ. ಅಬ್ಬಾ ಹೆಂಗೋ ಅಪ್ಪು ಒಂದೇನೋ ಮ್ಯಾನೇಜ್ ಮಾಡಿದ್ಲು ಅಂತ ಅವನು ಸಹ ಖುಷಿ ಪಡ್ತಿದ್ದಂಗೆ ಅಪ್ಪನು ಸಹ ಅವಳನ್ನ ನೋಡಿ ಖುಷಿ ಪಡ್ತಾ ಇರ್ತಾನೆ. ನೋಡಿದ್ರೆ ಕನಕಾಗೆ ಗೊತ್ತಾಗುತ್ತೆ ಅದು ಅರ್ಶಿನ ಕುಂಕುಮದಲ್ಲಿ ಬಂದಿರೋ ಪ್ರಸಾದನ ನಮಗೆ ಹೊಟ್ಟೆ ತುಂಬಿಸೋದಿಕ್ಕೆ ಕೊಟ್ಟಿದ್ದಾಳಲ್ವಾ ಅಂತ. ಅವಳು ಮಾತಾಡ್ದಿರ ಮೌನವಾಗಿ ಕೊಟ್ಟಿರೋದನ್ನ ತಿಂತಾ ಇರ್ತಾರೆ. ಆಗ ಏನಪ್ಪು ಸಖತ್ತಾಗಿ ಮಾಡಿದ್ಯಾ ಅಡುಗೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಂಗೆ, ಏನು ಮಾಡೋದ್ರಿ ಮದುವೆ ಆದಮೇಲೆ ಅವರೇ ಎಲ್ಲ ಕಲಿತಾರೆ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಕಲ್ಯಾಣ್ ಸಹ ಅಪ್ಪು ಅವ್ರ ಅಪ್ಪ ಅಮ್ಮನ ನೋಡ್ಕೊಳ್ತಾ ಇರೋದು ನೋಡಿ ಅವನು ಸಹ ಖುಷಿ ಪಡ್ತಾ ಇರ್ತಾನೆ. ಇವಾಗ ಕನಕಾಗೆ ಅಪ್ಪು ಮತ್ತೆ ಕಲ್ಯಾಣ್ ಸ್ವಲ್ಪ ಸಂಕಷ್ಟದಲ್ಲಿ ಇದ್ದಾರೆ ಅಂತ ಗೊತ್ತಾಗಿ ಅವಳೇ ಅಪ್ಪುಗೆ ಸಹಾಯ ಮಾಡ್ತಾಳಾ ಅಥವಾ ಕಾವ್ಯನ್ ಕಡೆಯಿಂದ ಸಹಾಯ ಕೊಡಿಸ್ತಾಳ ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನೀವು ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.